ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಚಂದು ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ಅವನು ದೆಹಲಿಲಿದ್ದರೂ ಮೂರೊತ್ತು ನಿಮ್ಮದೇ ಯೋಚನೆ, ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತಾನೆ. ಈ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬಿಟ್ಟು ಬಂದಿದ್ದು ತುಂಬ ತಪ್ಪು ಅಂತ ಹೇಳ್ತಾನೆ ಇರ್ತಾನೆ. ನಾನೇ ಸಮಾಧಾನ ಮಾಡ್ತಿದ್ದೆ. ನೀವು ಹೇಗಿದ್ದೀರಾ ರಂಜಿತ್? ನನಗೇನು, ಕಲ್ಗುಂಡಿದ್ದಂಗಿದ್ದೀನಿ. ಚಂದನ್ ಬರೋದು ಸ್ವಲ್ಪ ನಿಧಾನ ಆಗ್ಬೋದು, ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲ, ಚಂದನ್ ಫೋನ್ ಮಾಡ್ತಾನೆ ಇದ್ದ, ನೀವೊಬ್ಬರೇ ಬರ್ತಾ ಇದ್ದೀರಾ ಅಂತ ಹೇಳ್ದ. ಅದಕ್ಕೆ ರಂಜಿತ್ ಬರೋದು ನಿಮ್ಗೆ ಮೊದಲೇ ಗೊತ್ತಿದ್ರು ಹೇಳಲಿಲ್ವಾ? ನಾವಿಷ್ಟಪಡೋರನ್ನ ಕಾಯೋದ್ರಲ್ಲೂ ಒಂಥರ ಸುಖ ಇದೆ ಅಲ್ವಾ ಶ್ವೇತಾ? ಅದಕ್ಕೆ ಹೇಳಲಿಲ್ಲ. ಹಲೋ, ಹಾಂ, ಈಗ ತಾನೇ ಮನೆಗೆ ಬಂದಿದ್ದೀನಿ. ಇನ್ನು ಹಾಫ್ ಆನ್ ಅವರಲ್ಲಿ ಆಫೀಸಿಗೆ ಬರ್ತೀನಿ. ನಾ ಹೇಳಿದ್ನಲ್ಲ, ಆ ಫೈಲ್ಗಳನ್ನ ತೆಗೆದಿಟ್ಟಿರಿ. ಹಾಂ ಹೇಳಿ. ಓಕೆ ಫೈನ್. ಅಕ್ಕ, ಈ ಚಿಕ್ಕ ಮಕ್ಕಳು ಚಾಕ್ಲೇಟ್ ಕೊಡ್ದಿರ ಮಕ ಊದಿಸ್ಕೊಳ್ತಾರಲ್ಲ, ಆ ಥರ ನಿನ್ನ ಮಕ ಯಾಕೆ ಊದಿಸ್ಕೊಂಡಿದ್ಯಾ? ನನಗೆ ಸಿಟ್ಟು ಬಂದಿದೆ ಅದಕ್ಕೆ. ಓ, ಸಿಟ್ಟಾ? ನನ್ನ ಮೇಲ ಇಲ್ಲ ನಿನ್ನ ರಾಜ್ಕುಮಾರನ ಮೇಲ? ನಿನ್ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಳ್ಳಿ, ಅವನ ಮೇಲೆ. ಪಾಪ ಅವ್ರ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂಡಿದ್ಯಾ? ಪಾಪ ಅಂತೆ? ಪಾಪ ಏನೇ ಪಾಪ? ಹೋಗಿ ಎಷ್ಟು ದಿನ ಆಯ್ತು, ಬರೋದಿಕ್ಕಾಗಲ್ವಾ? ನೀನೇ ಅವ್ರ ಕಷ್ಟ ಅರ್ಥ ಮಾಡ್ಕೊಳಕ್ಕ. ಪಾಪ ಅಲ್ಲಿ ಎಷ್ಟು ಕೆಲಸ ಇರುತ್ತೋ ಏನೋ, 1-2 ದಿವಸ ಹೆಚ್ಚು ಕಡಿಮೆ ಆಗೇ ಆಗತ್ತೆ. ಅದಕ್ಕೆ ಕೋಪ ಮಾಡ್ಕೊಳ್ಳೋದಾ? ಮಾವ ವಾಪಸ್ ಬಂದಿದ್ದಾರೆ, ಅವನು ಬರಕ್ಕೇನು? ಬರ್ತಾರ ಬಿಡಕ್ಕ. ನನ್ ತಾತ ಮಾವನ್ ಗಾದೆ ಹೇಳ್ತಿತ್ತು, ಆಗೋ ತನಕ ಇದ್ರಂತೆ, ಆರೋ ತನಕ ಇರ್ಲಿಲ್ವಂತೆ. ಅಂದ್ರೆ ಮನೆಗ್ ಬಂದ್ ನೆಂಟ್ರು ಅನ್ನ ಆಗೋ ತನಕ ಇದ್ರಂತೆ, ಅದ್ ಹಾರೋ ತನಕ ಇರ್ಲಿಲ್ವಂತೆ. ಇಷ್ಟು ದಿನ ನಿನ್ ರಾಜ್ಕುಮಾರನ್ಗೋಸ್ಕರ ಕಾದೆ, ಈಗ ನಿಶ್ಚಿತಾರ್ಥ ಬೇರೆ ಆಗೋಗಿದೆ, ಲಗ್ನ ಆಗೋ ತನಕ ಕಾಯಕ್ಕಾಗಕ್ಕಿಲ್ವಾ? ಚಿನ್ನು, ನೀನೊಬ್ಳು ಬಾಕಿ ಇದೆ ಕಣೆ ನನ್ನ ರೇಗ್ಸೋಕೆ. ಕಾಯಿ ಹಣ್ಣಾಗೋ ತನಕ ಕಾಯ್ಬೇಕು. ಕದ್ದು ತಿಂದ ಹಣ್ಗಿಂತ ಕಾದು ತಿಂದ ಹಣ್ಣೆ ರುಚಿ ಅಂತೆ. ಚಿನ್ನು, ಅಕ್ಕ, ನಿನ್ಗೆ ಸಿಟ್ ಬಂದ್ರೆ ನಿಮ್ಮ ಅಮ್ಮನ್ಕಿಂತ ಚಂದ ಕಾಣ್ತ್ಯ. ಅಕ್ಕ, ಚಿಕ್ಕಪ್ಪ ಅಂದ್ಯಲ್ಲ, ಚಿಕ್ಕಪ್ಪ ಅಂದ್ರೆ? ಶ್ವೇತಾ ಚಿಕ್ಕಿ ಇದಾರಲ್ಲ, ಅವ್ರ ಗಂಡ ರಂಜಿತ್ ಅಂತ. ರಂಜಿತಾ? ಶ್ವೇತಾ, ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ನೀವಿಲ್ಲಿಗೆ ಯಾಕೆ ಬಂದ್ರಿ? ಚಂದನ್ ಜೊತೆ ಡೆಲ್ಲಿಲೇ ಇರ್ಬೇಕಾಗಿತ್ತು. ಅಲ್ಲಿದ್ರೆ ಇಲ್ಲಿಗೆ ಬಾ ಅಂತ್ಯ, ಇಲ್ಲಿಗೆ ಬಂದರೆ ಅಲ್ಲೇ ಇರಬೇಕಿತ್ತು ಅಂತ್ಯ. ನನಗೆ ಹೆಣ್ಮಕ್ಳು ಅಂತರಂಗನೇ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಆಫೀಸ್ ಕೆಲಸನ ಆಫೀಸಲ್ಲೇ ಮುಗಿಸ್ಕೊಂಡು ಬನ್ನಿ ಅಂತ. ಕೆಲಸ ಮಾಡೋದು ಬದುಕಿರೋದಕ್ಕೋಸ್ಕರ, ಬದುಕಿರೋದೇ ಕೆಲಸ ಮಾಡೋದಕ್ಕಲ್ಲ. ನನಗೂ ಕೆಲಸ ಮಾಡೋಕ್ಕೆ ಬೇಜಾರು ಶ್ವೇತಾ. ಇನ್ನೊಂದು ಸ್ವಲ್ಪ ದಿವಸ ತಡ್ಕೋ, ಒಂದಷ್ಟು ದುಡ್ಡು ಸಂಪಾದನೆ ಮಾಡಿ ಬ್ಯಾಂಕಲ್ಲಿ ಒಂದಷ್ಟು ಫಿಕ್ಸ್ ಡೆಪಾಸಿಟ್ ಇಟ್ಟು ದಿನದ 24 ಗಂಟೆನೂ ನಿನ್ನ ಜೊತೆನೇ ಇರ್ತೀನಿ, ಆಯ್ತಾ? ಇದು ಹೇಳ್ತಾನೆ ಇದ್ದೀರಾ, ಅದು ಯಾವಾಗ ಆಗತ್ತೋ ಆ ದೇವರಿಗೆ ಗೊತ್ತು. ಆ ದಿನ ತುಂಬ ಹತ್ರ ಬರ್ತಾ ಇದೆ ಶ್ವೇತಾ. ನೋಯ್ಡಾ ಪ್ರಾಜೆಕ್ಟು ಇನ್ನೇನು ಆಲ್ಮೋಸ್ಟ್ ನಮ್ಮ ಕೈಗೆ ಸಿಕ್ತು. ಅದನ್ನು ಫೈನಲೈಸ್ ಮಾಡೋಕ್ಕೆ ಚಂದನ್ ಅಲ್ಲೇ ಉಳ್ಕೊಂಡಿರೋದು. ಇಲ್ಲಿ ಸ್ವಲ್ಪ ಪೇಪರ್ ವರ್ಕ್ಸ್ ಇತ್ತು, ಅದಕ್ಕೆ ನಾನು ಬೇಗ ಬಂದೆ. ಈ ಸಲ ದೆಹಲಿಯಿಂದ ಬರುವಾಗ ನಿನಗೇನಾದರೂ ತರೋಣ ಅಂದ್ಕೊಂಡೆ, ಆದರೆ ಟೈಮೇ ಸಾಕಾಗಲಿಲ್ಲ. ನನಗಂತೂ ತುಂಬ ಬೇಜಾರಾಗ್ತಿದೆ ಶ್ವೇತಾ. ರಂಜಿತ್, ಬೇಜಾರು ಮಾಡ್ಕೋಬೇಡಿ. ನೀವು ಹೊರಗಡೆ ಹೋದಾಗೆಲ್ಲ ಏನಾದ್ರೂ ತರಲೇಬೇಕು ಅಂತ ಏನಿಲ್ಲ. ನಾನು ಹೇಳಿದ ತಕ್ಷಣ ಬಂದಿದ್ದೀರಲ್ಲ, ಅದೇ ನನಗೆ ದೊಡ್ಡ ಉಡುಗೊರೆ. ರಂಜಿತ್, ನಾಳೆ ಡಾಕ್ಟರ್ ಹತ್ರ ಹೋಗ್ಬೇಕು, ನೆನ್ಪಿದೆ ಅಲ್ವಾ? ಖಂಡಿತ ಶ್ವೇತಾ, ಅದಕ್ಕೆ ಅಂತಾನೆ ಬೆಳಗ್ಗೆಯಿಂದ ಎಲ್ಲ ಕೆಲಸನೂ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೆ ಗೊತ್ತೇ ಇಲ್ಲ ಶ್ವೇತಾ. ರಂಜಿತ್, ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ನಾನು ನಿಮ್ ಪ್ರೀತಿ ಮಾಡ್ತೀನಿ. ನೀವು ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ, ನಾನು ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ.
ಒಬ್ಬ ಬುದ್ಧಿವಂತ ಹುಡುಗನಿಗೆ ಅವಿವೇಕಿ ಹೆಂಡತಿ ಸಿಕ್ಕಿದ್ರೆ ಅವನಂತ ಪುಣ್ಯವಂತನೇ ಇಲ್ಲ. ನನ್ನ ಹೆಂಡತಿ ಶುದ್ಧ ಪೆದ್ದಿ. ಅವಳಿಗೆ ನಿಜ ಯಾವುದು ನಾಟಕ ಯಾವುದು ಅಂತನೇ ಗೊತ್ತಾಗಲ್ಲ. ಸಿರೆ ಸವಿಗಾನ ಇದು ಇವತ್ ಯಾರೋ ಜಿಂಕೆ ತರ ಜಿಗಿತಾ ಇದ್ದಾರೆ. ಯಾಕೆ ಅಂತ ಗೊತ್ತಾ ರಾಮು? ತುಂಬಾ ದೂರ ಹೋದವರು ತುಂಬಾ ಹತ್ರ ಬಂದ್ರೆ, ಅಂದ್ರೆ ನಮ್ಗಿಷ್ಟ ಆದವರು ನಮ್ ಸುತ್ತಮುತ್ತನೇ ಇದ್ರೆ ಕನ್ನಡದಲ್ಲಿ ಒಂದು ಹಾಡು ಹೇಳ್ಬೇಕು ಅನ್ಸುತ್ತೆ ಅಲ್ವಾ ಶ್ವೇತಾ ಅತ್ತೆ? ಹೋಗೋ ಕತ್ತೆ. ಕೋಪ ಬಂದಾಗ ಮಾತ್ರ ಬೈತಾರೆ ಅಂತ ಗೊತ್ತಿತ್ತು, ಆದ್ರೆ ನಾಚ್ಕೊಂಡಾಗ್ಲೂ ಬೈತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ರಾಮು, ಅದ್ಯಾವ್ದು ಹಾಡು? ಮೈಸೂರು ಮಲ್ಲಿಗೆಲಿ ರಾಯರು ಬಂದರು ಮಾವನ ಮನೆಗೆ, ರಾತ್ರಿ ಆಗಿತ್ತು. ಹೀಗೆ ರೇಗಿಸ್ತಾ ಇದ್ರೆ ನಾನು ಏನ್ ಮಾಡ್ತೀನಂತ ನನ್ಗೆ ಗೊತ್ತಿಲ್ಲ ನೋಡೀಗ. ಪಾಪ ಅದೆಲ್ಲೋ ಡೆಲ್ಲಿನಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಇವ್ರು ಫೋನ್ ಮಾಡಿ ಮಾಡಿ ಬೇಗ ಬನ್ನಿ ಅಂತ ಕರ್ಸ್ಕೊಂಡೇ ಬಿಟ್ರು. ಕಳ್ಳಿ. ಅಕ್ಕ, ಯಾಕಕ್ಕ ಚಿಕ್ಕಿ ಅಕ್ಕನ ಅಷ್ಟೊಂದು ರೇಗಿಸ್ತಾ ಇದ್ಯಾ? ಹೌದು, ನನ್ ಗಂಡ ಅಂದ್ರೆ ನನಗೆ ತುಂಬಾ ಇಷ್ಟ, ಅದಕ್ಕೆ ಬೇಗ ಬನ್ನಿ ಅಂತ ಕರ್ಸ್ಕೊಂಡೆ. ಅವ್ರಿಗೂ ನನ್ ಕಂಡ್ರೆ ತುಂಬಾ ಇಷ್ಟ, ಅದಕ್ಕೆ ಬೇಗ ಬಂದ್ರು. ಏನೀಗ? ಹೌದೌದು, ಬೇರೆ ಊರಲ್ಲಿ ಜಾಸ್ತಿ ದಿನ ಇದ್ರೆ ಬೇರೆ ಹುಡುಗಿ ಹಿಂದೆ ಓಡೋಗ್ಬಿಡ್ತಾರೆ ಅಂತ ನಿನಗ್ ಡೌಟ್, ಅದಕ್ಕೆ ಕರ್ಸ್ಕೊಂಡಿದ್ಯಾ. ನನಗ್ ಗೊತ್ತು. ನನ್ಗೇನು ಆ ಥರದ ಭಯ ಎಲ್ಲ ಇಲ್ಲ. ನನ್ ಗಂಡ ಶ್ರೀರಾಮಚಂದ್ರನ್ ಅಂತವ್ರು. ಅಂತ ಗಂಡನ್ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು, ಗೊತ್ತಾ? ಹೌದಾ? ನಮಗ್ ಗೊತ್ತೇ ಇರ್ಲಿಲ್ಲ. ನೀವೆಲ್ಲ ಈಗ ನನ್ ಸುತ್ತಮುತ್ತ ನಿಂತ್ಕೊಂಡು ಮಾತಾಡ್ತಾ ನಿಂತಿದ್ರೆ ನನ್ಗೆ ಕೈ ಕಾಲೇ ಆಡಲ್ಲ. ಹೊಡಿಲಿಂದ ಚಿಕ್ಕಿ, ಜ್ಯೂಸ್ ಮಾಡ್ತೀರಾ? ಜ್ಯೂಸು ಮಾಡಿ ಮಾಡಿ, ಆದ್ರೆ ಹುಷಾರು, ಸಕ್ಕರೆ ಬದಲು ಉಪ್ಪಾಕ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ಗೊಂಬೆ ನೋಡಿ. ಮತ್ತೆ ಯಾಕೆ ಕಾಲ್ ಮಾಡಿದೆ? ನಾನು ಮನೇಲಿದ್ದಾಗ ಕಾಲ್ ಮಾಡಬೇಡ ಅಂತ ನಿನ್ಗೆಷ್ಟು ಸಾರಿ ಹೇಳಿದ್ದೀನಿ. ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ಮೀಟ್ ಮಾಡಿದ್ದೀನಿ. ದುಡ್ಡು ಬೇಕಂದ್ರೆ ದುಡ್ಡು ಬೇಡ ಅಂತ ಹೇಳಿದೆ. ಹೀಗೆಲ್ಲ ಕಾಲ್ ಮಾಡಬೇಡ ಮನೋಜ್. ನಮ್ಮಿಬ್ಬರ ವಿಷಯ ಮನೆಯಲ್ಲಿ ಏನಾದರೂ ಗೊತ್ತಾದರೆ ಕತೆ ಮುಗೀತು ಅಷ್ಟೆ. ಆ ರಂಜಿತ್ ಅನ್ನೋ ಪೀಡೆ ಎಲ್ಲೋ ತೊಲಗಿ ಹೋಗಿದ್ದ, ಈಗ ಮತ್ತೆ ಮನೆಯಲ್ಲಿ ಒಕ್ಕರ್ಸ್ಕೊಂಡಿದ್ದಾನೆ. ನೆನೆದವರ ಮನದಲ್ಲಿ ಅಂತಾರಲ್ಲ ಹಾಗೆ. ನೀವು ನನ್ನನ್ನು ಜ್ಞಾಪಿಸ್ಕೊಂಡ್ರಿ, ನಾನು ತಕ್ಷಣ ಪ್ರತ್ಯಕ್ಷ ಆದೆ. ನಾನು ಎಷ್ಟು ಜೆಂಟಲ್ಮನ್ ಅಲ್ವಾ ಕುಮ್ದವ್ರೆ? ಅದೇನೋ ನಿಮ್ಮ ಬಾಯ್ ಫ್ರೆಂಡ್ ಫೋನ್ ಮಾಡಿದ್ರೆ ಫೋನ್ ಎಲ್ಲ ಮಾಡಬೇಡ ಅಂತ ಹೇಳ್ತಾ ಇದ್ರಿ. ಹಾಗೆಲ್ಲ ಹೇಳಿದ್ರೆ ಅವರು ಬೇಜಾರು ಮಾಡ್ಕೊಳಲ್ವಾ? ಏ ರಂಜಿತ್, ದಿನೇ ದಿನೇ ನೀನು ಮಿತಿ ಮೀರಿ ಹೋಗ್ತಾ ಇದೆಯಾ. ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ನಿನಗೆ ಹೇಳಿದ್ದೆ ತಾನೆ. ಇದೇ ರೀತಿ ತಲೆ ಹಾಕ್ತಾ ಇದ್ರೆ ನಾನು ಏನ್ ಮಾಡೋದಕ್ಕೂ ಹೇಸೋದಿಲ್ಲ. ಅದೆಲ್ಲೋ ತೊಲಗಿ ಹೋಗಿದ್ಯಲ್ಲ, ಹಾಗೆ ಹಾಳಾಗಿ ಹೋಗ್ಬೇಕಿತ್ತು. ನಾನು ನೆಮ್ಮದಿಯಾಗಿರ್ತಿದ್ದೆ. ನಿಮ್ಮ ನೆಮ್ಮದಿಗೋಸ್ಕರ ನನ್ನ ಮುದ್ದೆ ಹೆಂಡ್ತಿನ ಮರ್ತು ಬಿಡೋಕ್ಕಾಗತ್ತಾ? ನೀವು ತುಂಬ ಸ್ವಾರ್ಥಿ ಕುಮ್ದವ್ರೆ. ನಿಮ್ಮ ನೆಮ್ಮದಿಗೋಸ್ಕರ ನಿಮ್ಮ ಒಡಹುಟ್ಟದ ತಂಗಿ ಬಾಳ್ನೆ ಹಾಳಾಗ್ಲಿ ಅಂತ ಬಯಸ್ತಿರಲ್ಲ. ಏನೇ ಆಗಲಿ, ನಾನು ನಿಮ್ಮಷ್ಟು ಕೆಟ್ಟವನಲ್ಲ. ನಾನು ಜೆಂಟಲ್ಮ್ಯಾನ್. ನಾನು ಕೈ ಹಿಡ್ದ ಹೆಂಡ್ತಿನೇ ಮರ್ತೋಗೋವಷ್ಟು ಕೆಟ್ಟವನಂತೂ ಅಲ್ವೇ ಅಲ್ಲ. ಥೂ, ನಿನ್ ಜನ್ಮಕ್ ಬೆಂಕಿ ಹಾಕ. ಜೆಂಟ್ಲ್ಮನ್ ಅಂತೆ ಜೆಂಟ್ಲ್ಮನ್. ಅಗತ್ಯಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸೋ ಉಸಿರು ಬಳ್ಳಿ ನೀನು. ಮಳ್ಳಿ ನೀವು. ಬಣ್ಣ ಬದಲಾಯಿಸೋ ಗೋಸುಂಬೆ ಬೇರೆಯವ್ರನ್ನ ಊಸುರು ಒಳ್ಳಿ ಅಂತ ಅನ್ಬಾರ್ದು. ಯಾಕಂದ್ರೆ ಎರಡೂ ಬಣ್ಣ ಬದಲಾಯಿಸ್ತವೆ. ನಾನು ಚಂದನ್ ಊರಲ್ಲಿ ಇಲ್ದಿದ್ದಾಗ ಕಂಪ್ನಿ ಹಣನ ಚೆನ್ನಾಗಿ ತಿಂದು ತೇಗಿರ್ಬೇಕಲ್ಲ. ತಿನ್ನಿ ಬೇಡ ಅನ್ನಕ್ಕೆ ನಾನು ಯಾರು? ನಿಮ್ಮಪ್ಪನ ಮನೆ ಕಾಸು,
ಆದರೆ ನಾನು ಹೇಳೋದು ಒಂದೇ, ಬೇರೆಯವರು ತಿನ್ನುವಾಗ ಕಣ್ಣು ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ ಅಷ್ಟೇ. ಅಂದಹಾಗೆ ನಿಮ್ಮ ಬಾಯ್ ಫ್ರೆಂಡ್ ಹೆಸರೇನು ಅಂದ್ರಿ? ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ, ಅದಕ್ಕೆ. ವಿಲ್ ಯು ಜಸ್ಟ್ ಶಟ್ ಅಪ್? ಹೋಗೋ ಇಲ್ಲಿಂದ. ಹೋಗ್ತೀನಿ. ನನಗೂ ಇಲ್ಲಿ ತುಂಬ ಸೆಕೆ ಆಗ್ತಾ ಇದೆ. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಬರಲಾ? ಬಾಯ್. ಇವನಂತ ವಿಷದ ಹಾವನ್ನ ಮನೆ ಅಳಿಯ ಅಂತ ಮನೆಯಲ್ಲಿ ಸೇರಿಸ್ಕೊಂಡಿದಾರಲ್ಲ, ಎಲ್ಲ ನನ್ನ ಕರ್ಮ. ಈ ವಿಷದ ಹಾವ್ಗೆ ಹೇಗಾದ್ರೂ ಮಾಡಿ ಹಲ್ಲು ಕಿತ್ತು ಬುಟ್ಟಿನಲ್ಲಿ ಕೂಡು ಹಾಕ್ಬೇಕು. ನಾನ್ ಪುಂಗಿ ಊದಿದ್ರೆ ಮಾತ್ರ ಈ ಹಲ್ಲು ಕಿತ್ತಿರೋ ಹಾವು ತಲೆ ಆಡಿಸ್ಬೇಕಷ್ಟೆ. ಹಾಗ್ ಮಾಡದೇ ಇದ್ರೆ ನನಗೆ ಈ ಮನೆಯಲ್ಲಿ ಉಳಿಗಾಲ ಇಲ್ಲ. ಜ್ಯೂಸ್ ರೆಡಿನಾ? ಗೊಂಬೆ, ಯಾಕೆ ನಾನು ಇಷ್ಟೊಂದು ಗೋಳು ಹೊಯ್ಕೊತಿದ್ಯಾ? ಅಕ್ಕ ಸಾಕ್ ಸುಮ್ನೆ ಇರು. ನೀನ್ ಈ ತರ ಎಲ್ಲ ಗೋಳು ಇಟ್ಕೊಂಡ್ರೆ ಅವ್ರಿಗೆ ಬೇಜಾರಾಗಲ್ವಾ? ರೇಗಿಸ್ಲಿ ಬಿಡೋ ಚಿನ್ನು, ಚಂದ ಬರ್ಲಿ ಇವಳಿಗೆ ಮಾಡಿಸ್ತೀನಿ. ಚಂದ ಬಂದ್ಮೇಲೆ ತಾನೆ, ಆಮೇಲೆ ನೋಡ್ಕೊತೀವಿ. ರಾಮು, ಸಕ್ಕರೆ ಡಬ್ಬಿಯಲ್ಲಿದೆ? ಮಂಡ್ಯದಲ್ಲಿ. ಏನು ಮಾಡಕ್ಕೆ ಬಿಡ್ತಿಲ್ಲ. ಸಕ್ಕರೆ ಡಬ್ಬಿಯಲ್ಲಿ ಕೊಡಲ್ಲ. ಗೊಂಬೆ ಪ್ಲೀಸ್ ತಮ್ಮಯ್ಯ ಅಂತೀನಿ, ಕೊಡಲ್ಲ. ಚಿಕ್ಕಿ ಅಕ್ಕ, ಇವ್ರಿಬ್ರು ನಿಮ್ಗೇನು ಮಾಡಕ್ ಬಿಡಲ್ಲ. ನೀವ್ ರೂಮ್ಗೆ ಹೋಗಿ ನಾನೇ ಜ್ಯೂಸ್ ಮಾಡಿ ತಂದ್ಕೊಡ್ತೀನಿ. ಅದೇ ಸರಿ, ಜ್ಯೂಸ್ಗೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕು ಆಯ್ತಾ? ಹೌದೌದು, ಅವ್ರ ಗಂಡಂಗಲ್ವಾ 10 ಸ್ಪೂನ್ ಜಾಸ್ತಿ ಹಾಕು. ಗೊಂಬೆ ಇರು, ನಿಂಗೆ ಚಂದ ಬರ್ಲಿ ಆಗ್ ಮಾಡ್ತೀನಿ. ಹೋಗಿ ಹೋಗಿ, ಚಿಕ್ಕಪ್ಪ ಕಾಯ್ತಿರ್ತಾರೆ. ಹುಷಾರಾಗೋಗಿ. ಅಕ್ಕ ಸಾಕ್ ಸುಮ್ನೆ ಇರು, ಗೋಳು ಇಕ್ಕೊಂಡಿದ್ದು. ವೇತಾ, ಬಂದೆ ರಂಜಿತ್. ಬಟ್ಟೆಗಳಲ್ಲಿ ಅಯ್ಯೋ, ನಾನೇ ಐರನ್ ಮಾಡೋಣ ಅಂತ ಹೊರಟಿದ್ದೆ. ರಾಮು ಮಾಡ್ಕೊಡ್ತೀನಿ ಅಂತ ಹೇಳ್ದ. ಒಂದ್ ನಿಮಿಷ ತಂದ್ಬಿಡ್ತೀನಿ, ಆಗಿರುತ್ತೆ.